ಬೆಂಗಳೂರಿನಲ್ಲಿ ಬೆಳಿಗ್ಗೆ ನೀರನ್ನು ಹಿಡಿಲಿಕ್ಕೆ ಅಂತ ಹೋದಂಥ ಮಹಿಳೆ ಕರೆಂಟ್ ಶಾಕ್ ಅನ್ನು ಹೊಡೆದು ಸಾವನ್ನಪ್ಪಿರುವಂತಹ ಒಂದು ಘಟನೆ ಏನಿದೆ ಅದು ನಡೆದಿರುವಂಥದ್ದು. ಚಾಮರಾಜಪೇಟೆಯ ಆನಂದಪುರದಲ್ಲಿ ಈ ಒಂದು ಘಟನೆ ನಡೆದಿದೆ. ಹಾಗಾದ್ರೆ ಇದು ಯಾವ ರೀತಿಯಲ್ಲಿ ನಡೀತು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇಲ್ಲಿರುವಂತಹ ಮೋಟರ್ನ ನೀವು ಗಮನಿಸ್ತಾ ಇರಬಹುದು. ಈ ಒಂದು ಮೋಟರ್ನಿಂದ ಪೈಪನ್ನು ಅವರ ಮನೆಯವರೆಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಇದು ಕಾವೇರಿ ವಾಟರ್ ಏನಿದೆ ಅದರ ಮೇನ್ ಲೈನು. ಅದಕ್ಕೆ ಎಲ್ಲ ಕಡೆಯಿಂದನೂ ಕೂಡ ಒಂದು ನಲ್ಲಿಯನ್ನು ವ್ಯವಸ್ಥೆ ಮಾಡುವಂಥ ಒಂದು ಕೆಲಸವನ್ನ ಅಧಿಕಾರಿಗಳು ಕೂಡ ಮಾಡಿಕೊಟ್ಟಿದ್ದಾರೆ. ಅವರು ಆ ಒಂದು ನಲ್ಲಿಯಿಂದ ನೀರನ್ನು ತೆಗಿಬೇಕು ಅಂತ ಹೇಳಿದ್ರೆ ಮೋಟರ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನನ್ನೊಂದಿಗೆ ಅವರು ವ್ಯಕ್ತಿ ಇದ್ದಾರೆ. ಅವರು ಆ ಮೋಟರ್ನ ಹೇಗೆ ಕನೆಕ್ಟ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಅವರೀಗ ಮೋಟರ್ನ ಕನೆಕ್ಟ್ ಮಾಡ್ತಾರೆ. ಅದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಎಷ್ಟು ಡೇಂಜರಸ್ ಆಗಿದೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಿದ್ರೆ ನಿಜಕ್ಕೂ ಕೂಡ ಈ ರೀತಿಯಲ್ಲಿ ನೀರನ್ನ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಇದೆಯಾ ಅನ್ನುವಂತ ಒಂದು ಅನುಮಾನ ಏನಿದೆ ಅದು ಮೂಡ್ತಾ ಹೋಗುತ್ತೆ. ನೀವು ಇಲ್ಲಿ ಗಮನಿಸ್ತಿರ್ಬೋದು. ಇದು ಯಾವುದೇ ಪ್ಲಗ್ ಅಲ್ಲ, ನೇರವಾಗಿ ಕಂಬದಿಂದ 2 ವೈರ್ ಏನಿದೆ ಅದು ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಆ ವೈರ್ಗೆ ಇಲ್ಲಿ ಬಂದಂತವರು ಮೋಟರ್ ವೈರ್ನ ಕನೆಕ್ಷನ್ ಕೊಡಬೇಕಾಗುತ್ತೆ. ಅದು ಕೂಡ ನೇರವಾಗಿ. ಆ ಸಂದರ್ಭದಲ್ಲಿ ಆ ಮಹಿಳೆ ಏನಿದ್ದಾರೆ ಇವರು ಕರೆಂಟ್ ಹೊಡೆದು ಇಲ್ಲಿ ಸಾವನ್ನಪ್ಪಿರುವಂಥದ್ದು. ಅಂದ್ರೆ ಇಷ್ಟೊಂದು ಡೇಂಜರಸ್ ಆಗಿ ಇಲ್ಲಿ ಆ ಕರೆಂಟ್ ಕಲೆಕ್ಷನ್ ಕೊಡೋದಾಗಿರ್ಬೋದು, ಹಾಗೆ ಅದನ್ನ ತೆಗೆಯೋದಾಗಿರ್ಬೋದು, ಆ 2 ಕೆಲಸವನ್ನು ಇಲ್ಲಿನ ಜನ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಇಲ್ಲಿನ ಜನ ನೀರನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇವರು ಸರ್ಕಾರ ಯಾವ ರೀತಿಯಲ್ಲಿ ಹಾಗಾದ್ರೆ ನಾವು ಭಾರಿ ವ್ಯವಸ್ಥೆಯನ್ನು ಮಾಡ್ಕೊಡ್ತಾ ಇದ್ದೀವಿ, ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಇದು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರಲ್ಲ, ಇದೇನಾ ಹಾಗಾದ್ರೆ ಇವರ ಗ್ರೇಟರ್ ಬೆಂಗಳೂರು ಅನ್ನುವಂಥ ಒಂದು ಪ್ರಶ್ನೆ ಏನಿದೆ ಅದು ಮೂಡ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ಗಮನಿಸಿರ್ಬೋದು ಯಾವ ರೀತಿಯಲ್ಲಿ ಪೈಪನ್ನು ಹಾಕಿದ್ದಾರೆ ಅಂತೇಳಿ. ಅಂದ್ರೆ ಸುಮಾರು 250-300 ಮೀಟರ್ ವರೆಗೂ ಕೂಡ ಇಲ್ಲಿ ಪೈಪನ್ನು ಹಾಕ್ತಾರೆ. ಅಲ್ಲಿಂದ ನೀರನ್ನ ಮನೆಗೆ ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಮನೆಗೆ ನೀರನ್ನ ಕೊಡಬೇಕು ಅನ್ನುವಂತ ಒಂದು ಯೋಜನೆ ಇದ್ರೂ ಕೂಡ ಸರ್ಕಾರಕ್ಕೆ ಇಲ್ಲಿಯವರೆಗೂ ಕೂಡ ಅದ್ರ ಬಗ್ಗೆ ಸ್ವಲ್ಪವೂ ನಾಲೆಡ್ಜ್ ಇಲ್ಲ ಅನ್ನುವಂಥದ್ದೇನಿದೆ ಅದು ಗೊತ್ತಾಗ್ತಾ ಇದೆ. ಅಧಿಕಾರಿಗಳಿಗೆ ಇಲ್ಲಿನ ಜನಸಾಮಾನ್ಯರ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನಾನು ನಿಮಗೆ ಒಂದು ಪ್ರಾತ್ಯಕ್ಷಿಕೆ ತೋರಿಸಿದ್ನಲ್ಲ, ಅದೇ ರೀತಿಯಲ್ಲಿ ಇಲ್ಲಿನ ಜನ ನೀರನ್ನ ಹಿಡಿತಾ ಇರುವಂಥದ್ದು. ಇಲ್ಲಿನ ಸಂಪೂರ್ಣ ಏರಿಯಾ ಏನಿದೆ ಅದೇ ರೀತಿಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೂ ಕೂಡ ನಲ್ಲಿ ಕಲೆಕ್ಷನ್ ಅನ್ನುವಂಥದ್ದಿಲ್ಲ, ಮನೆಗೆ ನೀರು ಬರೋದಿಲ್ಲ. ಅವರೇ ಸ್ವತಃ ಪೈಪನ್ನು ತಂದು ಅವರೇ ಸ್ವತಃ ದುಡ್ಡಲ್ಲಿ ಮೋಟ್ರನ್ನ ತಂದು ಅನಂತರದಲ್ಲಿ ಅವರು ನೀರನ್ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಸರ್ಕಾರ ಹಾಗಾದ್ರೆ ಏನು ಮಾಡ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ನಿಜಕ್ಕೂ ಕೂಡ ಉದ್ಭವವಾಗುತ್ತೆ. ಇಲ್ಲಿನ ಜನಸಾಮಾನ್ಯರ ಪರಿಸ್ಥಿತಿ ಏನಿದೆ ಇದು ನಿಜಕ್ಕೂ ದಾರುಣ ಅಂತ ಹೇಳ್ಬೋದು. ಇದು ಬೆಂಗಳೂರಿನ ಹೃದಯ ಭಾಗ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಹಳ್ಳಿಯಲ್ಲೂ ಕೂಡ ಈ ರೀತಿಯ ಪರಿಸ್ಥಿತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿಂದು ಕರೆಂಟ್ ಶಾಕ್ ಏನಿದೆ ಅಪ್ಪಿತಪ್ಪಿ ಹೊಡಿತು ಅಂತ ಅಂದ್ರೆ ಯಾರು ಕೂಡ ಇಲ್ಲಿ ಬದುಕಲಿಕ್ಕೆ ಸಾಧ್ಯವಾಗುವುದಿಲ್ಲ. ಕಾರಣ ನೇರವಾಗಿ ಕಂಬದಿಂದಲೇ ಇವರು ಕರೆಂಟ್ ಪ್ಲಗ್ ಅನ್ನು ಇವರು ಕೊಡ್ತಾರೆ. ಅನಂತರದಲ್ಲಿ ಅವರು ಮೋಟರ್ಗೆ ಕಲೆಕ್ಷನ್ ಅನ್ನ ಮಾಡೋದ್ರಿಂದಾಗಿ ಈ ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು. ಇಲ್ಲಿನ ಜನಸಾಮಾನ್ಯರು ಕೂಡ ನಿಜಕ್ಕೂ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ನಮಗೆ ಇನ್ನಾದ್ರೂ ಕೂಡ ಇನ್ನೆಷ್ಟು ಪ್ರಾಣ ಹೋದ ನಂತರದಲ್ಲಿ ನೀವು ನೀರನ್ನ ಕೊಡ್ತೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ರಸ್ತೆಯನ್ನು ತಡೆದು ಕೂಡ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪೊಲೀಸರು ಕೂಡ ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಆಗಿರಲಿಲ್ಲ. ಇಲ್ಲಿನ ಸ್ಥಳೀಯ ಶಾಸಕರು ನಿಜಕ್ಕೂ ಕೂಡ ನೀವು ಇದ್ರೆ ಇಲ್ಲಿನ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಿ ಇಲ್ಲಿನ ಜನರ ಪರಿಸ್ಥಿತಿಯನ್ನು ನೋಡಿ ಅನಂತರದಲ್ಲಿ ನಿಮಗೆ ಅಧಿಕಾರ ಕೊಟ್ಟಿರುವಂಥದ್ದು ಕೇವಲ ವಿಧಾನಸಭೆಯಲ್ಲಿ ಕೂತು ಮಾತನಾಡ್ಲಿಕ್ಕಲ್ಲ, ಜನಸಾಮಾನ್ಯರ ಕಷ್ಟವನ್ನು ಅರಿಲಿಕ್ಕೆ ಅನ್ನುವಂಥದ್ದನ್ನ ಸ್ವಲ್ಪ ನೆನಪು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.